ವಿಶೇಷವಾಗಿ ಇದರ ಸಭೆಗೆ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು, ರಾಯಚೂರು ನಿರೀಕ್ಷಕರು ಮತ್ತು ಪಂಚಾಯತ್ ಅಭಿವೃದ್ಧಿಗಾರರು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ರು. ಅನೇಕ ವಿಚಾರಗಳ ಬಗ್ಗೆ ಇವತ್ತು ನಾವು ಇಲ್ಲಿ ಚರ್ಚೆ ಮಾಡಿ ಮಾಹಿತಿ ಮತ್ತು ಮಾರ್ಗದರ್ಶನವನ್ನ ಮಾಹಿತಿಯನ್ನು ಪಡ್ಕೊಂಡು ಮಾರ್ಗದರ್ಶನವನ್ನು ಕೊಟ್ಟಿದ್ದೀವಿ. ಪ್ರಮುಖವಾಗಿ ಏನು ನಮ್ಮಲ್ಲಿ ಅನೇಕ ಯೋಜನೆಗಳು ಇವತ್ತು ಕಾರ್ಯಗತ ಆಗ್ತವೆ, ಅವೆಲ್ಲವನ್ನು ಕೂಡ ತ್ವರಿತವಾಗಿ ಮುಗಿಸುವುದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಆರೋಗ್ಯ ಇಲಾಖೆಯಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಆರೋಗ್ಯವನ್ನು ಕೊಡಲಿಕ್ಕೆ ನಮ್ಮ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ, ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಎಲ್ಲ ಕಡೆ ಕೂಡ ಹೆಚ್ಚಿನ ಸಿಬ್ಬಂದಿಯನ್ನು ನೇಮಕ ಮಾಡಿ ಆ ಮುಖಾಂತರ ಸರ್ಕಾರ ನಿಯಮದಂತೆ ಒಳ್ಳೆ ಆರೋಗ್ಯವನ್ನು ಕೂಡ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ಅದಾದ ನಂತರ ಬಹಳ ವಿಶೇಷವಾಗಿ ಈ ತಾಲೂಕಿನಲ್ಲಿರ್ತಕ್ಕಂಥ ಯಾರ್ಯಾರಿಗೆ ನಿವೇಶನ ಇಲ್ಲವೋ, ಮನೆ ಇಲ್ಲವೋ ಅಂತವರಿಗೆ ಆಯಾ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಗೋಮಾಳ ಜಮೀನನ್ನ ಗುರುತು ಮಾಡಿ ಈ ವರ್ಷದ ಒಳಗಾಗಿ 10,000 ಮನೆಗಳ ನಿವೇಶನ ಕೊಡಬೇಕು ಅಂತೇಳಿ ಪ್ರಮುಖವಾಗಿ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಆ ಜಮೀನುಗಳನ್ನ ಗುರುತು ಮಾಡಿ ಸರ್ವೆ ಸ್ಕೆಚ್ ಮಾಡಲಿಕ್ಕೆ ನಮ್ಮ ಏಡಿಎಲ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಆ ಜಮೀನುಗಳು ಯಾವ್ಯಾವುದು ಸರ್ಕಾರಿ ಗೋಮಾಳ ಇದೆ ಅದನ್ನ ಗುರುತು ಮಾಡಲಿಕ್ಕೆ ತಹಸೀಲ್ದಾರ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಉಳಿದಂತೆ ಫಲಾನುಭವಿಗಳ ಪಟ್ಟಿಯನ್ನು ಈಗಾಗಲೇ ಮಾಡಿದ್ದೀವಿ. ಇನ್ನೂ ಕೂಡ ಅರ್ಹ ಫಲಾನುಭವಿಗಳು ಯಾರಾದ್ರೂ ಇದ್ದರೆ ಪಂಚಾಯಿತಿ ಮಟ್ಟದಲ್ಲಿ ಯಾರ್ಯಾರ ನಿವೇಶನ ಅಗತ್ಯ ಇದೆ ಅವರೆಲ್ಲ ಕೂಡ ಅರ್ಜಿ ಕೊಡಬೇಕು ಅನ್ನೋ ಮನವಿಯನ್ನು ಕೂಡ ನಾವು ಮಾಡ್ತೇವೆ. ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ತಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ನಮ್ಮ JJM ಅಂತ ಸ್ಕೀಮ್ ಮಾಡಿದ್ರು. ಅದು ಏನನ್ನು ಕೊಡ್ತಾರೆ ಎಲ್ಲ ಕೂಡ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂತ ಅನೇಕ ಹೇಳ್ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ್ದು 40%, ರಾಜ್ಯ ಸರ್ಕಾರದ್ದು 60%. ಅದಕ್ಕೆ ಇವರು ಕೂಡ ನಾವು ಏನಾದರೂ ಅನುದಾನ ಬಿಡುಗಡೆ ಮಾಡಿದ್ರೆ ಅದು ರಾಜ್ಯ ಸರ್ಕಾರದ್ದು ಮಾತ್ರ. ಕೇಂದ್ರದಿಂದ ಎಲ್ಲೂ ಕೂಡ ಅನುದಾನ ಅದಕ್ಕೆ ಹೆಚ್ಚಿಗೆ ಬರ್ತಾ ಇಲ್ಲ. ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಮಾಡ್ತಾ ಇದ್ದಾರೆ. ಆ ಉದ್ಯೋಗ ಖಾತ್ರಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇಲ್ಲ. ಆ ಜಲಜೀವನ ಮಿಷನ್ನಲ್ಲಿ ಏನು ಗ್ರಾಮಗಳಲ್ಲಿ ಆ ಕೆಲಸ ಮಾಡ್ತಕ್ಕಂಥ ಕಾಂಟ್ರಾಕ್ಟರ್ಸ್ ಇವತ್ತು ಸಿಮೆಂಟ್ ರಸ್ತೆಯನ್ನ ಕಟ್ ಮಾಡಿ ಆ ಸಿಮೆಂಟ್ ರಸ್ತೆಗಳನ್ನ ಹಾಳು ಮಾಡಿದರೆ ಅವನ್ನ ಸರಿಪಡಿಸಲಿಕ್ಕೆ KWA ವಾಟರ್ ಸಪ್ಲೈ ಅವರಿಗೆ ನಿರ್ದೇಶನವನ್ನ ಕೊಟ್ಟಿದೆ. ಇನ್ನೂ ಕೂಡ ಎಲ್ಲೆಲ್ಲಿ ಇವತ್ತು ಇಲಾಖೆಗಳಲ್ಲಿ ತಹಸೀಲ್ದಾರ್ ಕಚೇರಿ ಆಗ್ಬೋದು, ನಮ್ಮ ತಾಲೂಕು ಪಂಚಾಯಿತಿ ಆಗ್ಬೋದು, ರೇಷ್ಮೆ ಇಲಾಖೆ ಆಗ್ಬೋದು, ಕೃಷಿ ಇಲಾಖೆ ಆಗ್ಬೋದು, ಸಾಮಾಜಿಕ ಇಲಾಖೆ, ಎಲ್ಲ ಇಲಾಖೆಗಳಲ್ಲಿ ಕೂಡ ನಾವು ರೈತರಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು. ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ಕೊಡಬಾರದು. ಅನೇಕರು ಬಂದು ಅನೇಕ ಸಂಘಗಳ ಸೇರಿಕೊಂಡು ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡೋ ಕೆಲಸ ಮಾಡ್ತಾರೆ. ಅದಕ್ಕೆ ಯಾವುದೂ ಕೂಡ ನೀವು ಕೃತಿಗಳದೆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಅನ್ನೋ ಸೂಚನೆ ಕೊಟ್ಟಿದ್ದೇನೆ. ಒಂದು ವೇಳೆ ಯಾರಾದ್ರೂ ಕೂಡ ನಿಮ್ಮ ಸರ್ಕಾರಿ ಕೆಲಸಗಳಿಗೆ ಅಡ್ಡಿಪಡಿಸಿದರೆ, ಕೆಲಸಕ್ಕೆ ಚ್ಯುತಿಯುವ ರೀತಿಯಲ್ಲಿ ನಡೆದುಕೊಂಡ್ರೆ ಅಂತವ್ರನ್ನ ಧೈರ್ಯವಾಗಿ ನೀವು ಅವ್ರ ಬಗ್ಗೆ ಕಾನೂನು ಕ್ರಮಕ್ಕೆ ಮುಂದಾಗಬಹುದು ಅಂತೇಳಿ ಅಧಿಕಾರಿಗಳಿಗೆ ಕಿವಿ ಮಾತನ್ನು ಹೇಳಿದ್ದೇನೆ. ಒಟ್ಟಾರೆಯಾಗಿ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಆಡಳಿತವನ್ನು ಚುರುಕುಗೊಳಿಸಲಿಕ್ಕೆ ಸಾಮಾನ್ಯವಾಗಿ KDP ಸಭೆಗಳನ್ನು 3 ತಿಂಗಳಿಗೆ ಮಾಡ್ತಾರೆ. ನಾನು ಇನ್ನು ಮುಂದೆ ಪ್ರತಿ ತಿಂಗಳು ಸಭೆ ಮಾಡ್ತೇನೆ. ಪ್ರತಿ ತಿಂಗಳು ಸಭೆ ಮಾಡಿ ಎಲ್ಲಾ ಅಧಿಕಾರಿ ವರ್ಗದವರ ವಿಶ್ವಾಸ ತಗೊಂಡು ಇಷ್ಟು ವರ್ಷ ಏನು ಕೆಲಸಗಳು ಕುಂಠಿತವಾಗಿತ್ತು ಇವೆಲ್ಲ ಕೆಲಸಗಳನ್ನ ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಕ್ರಮವನ್ನು ಕೈಗೊಳ್ಳುತ್ತೇವೆ.
ವಿಶೇಷವಾಗಿ ಸರ್ಕಾರ ಕೂಡ ಹಣದ ಜೊತೆಗೆ ನಾನು ಕೂಡ ಸ್ವಂತವಾಗಿ 20 ಲಕ್ಷ ಕೊಡೋದಕ್ಕೆ ಪ್ರಕಟಣೆ ಮಾಡಿದ್ದೇನೆ. ನಮ್ಮ ಅಧ್ಯಕ್ಷರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಮೈಸೂರಿಂದ ಒಂದು ಗ್ಯಾಂಗ್ ಬರ್ತಿದೆ ಅಂತೇಳಿ ಅಡ್ವಾನ್ಸ್ ತಗೊಂಡಿದ್ದಾರೆ. ನಮಗೆ ಬಹಳಷ್ಟು ಕಷ್ಟ ಆಗಿದೆ. ಎಲ್ಲ ಕಡೆ ದೂರಗಳು ಬರ್ತಾ ಇದೆ. ನಾಯಿಗಳು ಜಾಸ್ತಿ ಆಗಿದೆ, ನಾಯಿಗಳು ಮನೆ ಬಂದ ಗಲಾಟೆ ಮಾಡ್ತಾ ಇದ್ದಾವೆ, ಮಕ್ಕಳು ಓಡ ಹಾಕ್ತಾ ಇಲ್ಲ ಅಂತೇಳಿ ಬಹಳಷ್ಟು ದೂರಗಳು ಕೊಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಕೂಡ ಏನೇ ಮಾಡಿ ವಾರದಲ್ಲಿ ನಾಯಿ ಹಿಡಿಯೋ ಪ್ರಕ್ರಿಯೆಯನ್ನು ಮುಂದುವರಿಸ್ತೀವಿ. ಯಾರಾದರೂ ಆಗಲಿ ಆದ್ರ ತಮಿಳ ಕರ್ಕೊಂಡ್ಬಂದು ಆ ನಾಯಿಗಳ ಕಾಟದಿಂದ ಬಂಗಾರಪೇಟೆ ತಾಲೂಕು ಜನತೆಯನ್ನ ಮುಕ್ತಿಗೊಳಿಸ್ತೀವಿ.